ರಾಜ್ಯದಲ್ಲಿ ಸಾರಿಗೆ ನೌಕರರ ಮುಷ್ಕರ ವಿಚಾರವಾಗಿ ಬೆಂಗಳೂರಿನಲ್ಲಿ ಅನಂತ ಸುಬ್ಬರಾವ್ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ. ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷ ಅನಂತ ಸುಬ್ಬರಾವ್ ಮಾಹಿತಿಯನ್ನ ನೀಡಿದ್ದಾರೆ. ಕೋರ್ಟ್ನ ತೀರ್ಪಿಗೆ ನಾವು ತಲೆಬಾಗುತ್ತೇವೆ ಎನ್ನುವಂತಹ ಮಾತುಗಳು. ನಾವು ಕೆಲಸ ಮಾಡಿದ್ದೇವೆ, ಕೆಲಸ ಮಾಡಿರೋದು ಕೇಳ್ತಾ ಇದ್ದೀವಿ. ಏನು ಕಷ್ಟದಲ್ಲೇ ಸರ್ಕಾರನೇ ಇತ್ತು, ಸರ್ಕಾರದವ್ರು ಸಂಬಳ ಕೊಟ್ಟಿಲ್ವಾ, ಸರ್ಕಾರದವ್ರು ಪೇ ಕಮಿಷನ್ ಜಾರಿ ಮಾಡಿಲ್ವಾ, ಅದೆಲ್ಲ ಪ್ರಶ್ನೆ ಅಲ್ಲ. ಇದುವರೆಗೆ ಏನು ಅಂದ್ರೆ ದುಡ್ಡು ಕಾಸಿನ ಬಗ್ಗೆ ಯಾವುದೇ ಸಮಸ್ಯೆ ನೆಗೋಸಿಯೇಷನ್ ಯಾವುದೇ ಹಂತದಲ್ಲಿ ರೈಸ್ ಮಾಡಿಲ್ಲ. ಯಾಕೆ ಅವ್ರಿಗೂ ಗೊತ್ತು ನಮ್ಮಿಂದ ಯಾವುದೇ ಲಾಸ್ ಆಗಿಲ್ಲ ಅಂತ. ಮುಂದೆ ಇನ್ನೇನು ನಾವು ಭವಿಷ್ಯ ಹೇಳಕ್ತಾ ಇರಲಿಲ್ಲ, ವರ್ತಮಾನವನ್ನು ಅಡ್ರೆಸ್ ಮಾಡ್ತಾ ಇದ್ದೀವಿ. See, the point is that we gave a strike call, and the strike started from almost yesterday night. In many depots, strike started. Now, more than things. And yesterday there was a discussion between us and the government. Our main demand was 138 months arrears and wage hike of 25% from 1/1/24. ಇಲ್ಲಿ ಸೋಲು ಗೆಲುವು ಪ್ರಶ್ನೆನೇ ಇಲ್ಲ, ವಿನ್ ವಿನ್ ಸಿಚುವೇಶನ್ ಎಲ್ರಿಗೂ. ನಾವು ಗೆದ್ದಿದ್ವಿ, ನೀವು ಗೆದ್ದಿದ್ರ, ನಮ್ಮ ಬಗ್ಗೆ ಅಂತ ಹೇಳಿ ನೋಡಿಪ್ಪ, ನಾನು ಹೇಳಿದೆ ನಿನ್ನೆ ಆಗದೆ ಇರೋದು ನಾಳೆ ಆಗ್ಬೋದು, ನಾಡಿದ್ದಾಗ್ಬೋದು, ಬಿಡೋ ಪ್ರಶ್ನೆ ಇಲ್ಲ. ಇಲ್ಲಿ ಈಗ ಕೊಡೋದಿಲ್ಲ ಅಂದ್ಮೇಲೆ 14 ತಿಂಗಳು ಕೊಡೋವರೆಗೂ ತಗೊಂಡ್ಬಂದಿದ್ದೀವಿ, ಹಂಗೆ ಮುಂದೆ 38 ತಿಂಗಳು ಕೊಡೋವರೆಗೂ ತಗೊಂಡ್ಬರ್ತೀವಿ. ನಾವು ಒಂದೇನಂದ್ರೆ ಯಾವುದನ್ನು ಪ್ರೆಸ್ಯೂವ್ ಮಾಡಿಕೊಂಡು ಪ್ರಿಜುಡಿಸ್ ಇಟ್ಕೊಂಡು ಆಗಲ್ಲ. ಸಿಚುವೇಶನ್ ಬಂದಾಗ ನಾವು ರೆಸ್ಪಾಂಡ್ ಮಾಡ್ತೀವಿ. ಇವಾಗ ನೀವೇ ಇಷ್ಟೊಂದು ಪ್ರಶ್ನೆ ಕೇಳ್ತೀರಾ, ನಾವು ಅದರಲ್ಲಿ ಲೆಕ್ಕ ಹಾಕೊಂಡಿರ್ತೀವಿ, ಹೆಂಗ್ ಕೇಳ್ತೀರಾ ಅಂತ. ಅಲ್ಲಲ್ಲ ಹಾಗಲ್ಲ ನಾನು ಹೇಳೋದು. ಹೌ ವಿ ಸಿಚುವೇಶನ್ ಡೆವಲಪ್ಸ್ ವಿ ರೆಸ್ಪಾಂಡ್. ಇವಾಗ ತಾವೇ ಹೇಳಿ, ಜುಲೈ 4 ಏನೂ ಕೊಡೋದಿಲ್ಲ, 3 ತಾಸು ಕೊಡೋ ಆಗಿಲ್ಲ ಅಂತ. ಓಕೆ, ಅದೇ 4th of August 717 ಕೋಟಿ ಹೆಂಗ್ ಬರುತ್ತೆ? ಒಂದು ತಿಂಗಳಲ್ಲಿ ಬದಲಾವಣೆ ಆಗಿತ್ತು. ನಮ್ಮ ಹೋರಾಟದ ನಂಬಿಕೆ. ನಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್. ಈಗ ಮುಷ್ಕರ ವಾಪಸ್ ಮುಂದಕ್ಕೆ ರಾಜ್ಯದಲ್ಲಿ ಸಾರಿಗೆ ಮುಷ್ಕರ ಮುಂದೂಡಿಕೆ ಮಾಡಲಾಗಿದೆ ಅಂತ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷ ಅನಂತ ಸುಬ್ಬರಾವ್ ಹೇಳಿಕೆಯನ್ನು ಕೂಡ ನೀಡಿದರು. ಕರ್ನಾಟಕ ಹೈಕೋರ್ಟ್ ಸೂಚನೆಯ ಮೇರೆಗೆ ಸಾರಿಗೆ ನೌಕರರ ಮುಷ್ಕರವನ್ನ ಮುಂದೂಡಿಕೆ ಮಾಡ್ತಾ ಇದ್ದೀವಿ ಅಂತ ಸಾರಿಗೆ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷ ಅನಂತ ಸುಬ್ಬರಾವ್ ಈ ಕುರಿತಂತೆ ಘೋಷಣೆಯನ್ನ ಕೂಡ ಮಾಡಿದ್ರು. ನೋಡಿ, ಸುದ್ದಿಗೋಷ್ಠಿಯಲ್ಲಿ ಕೂಡ ಮಾತನಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯಾದ್ಯಂತ ಈ ಕ್ಷಣದಿಂದಲೇ ಹೈಕೋರ್ಟ್ ಸೂಚನೆಯ ಮೇರೆಗೆ, ಅದರಲ್ಲೂ ಕೂಡ ದ್ವಿಸದಸ್ಯ ಪೀಠದ ಸೂಚನೆಯ ಮೇರೆಗೆ ನಾವು ಸಾರಿಗೆ ನೌಕರರ ಮುಷ್ಕರ ಏನಿದೆ ಅದನ್ನು ಮುಂದೂಡಿಕೆ ಮಾಡ್ತೇವೆ ಎನ್ನುವಂತಹ ಮಾತುಗಳನ್ನಾಡಿದ್ರು. ಹಾಗೆ ನೋಡಿ, ಸಾರಿಗೆ ನೌಕರರ ಮುಷ್ಕರಕ್ಕೆ ಹೈಕೋರ್ಟ್ ಗರಂ ಆಗಿದೆ, ಚೀಮಾರಿ ಹಾಕಿದೆ ಅಂತಾನೆ ಹೇಳ್ಬೋದು. ಜನರಿಗೆ ನಿಮ್ಮ ಮುಷ್ಕರದಿಂದ ಸಮಸ್ಯೆ ಆಗಬಾರ್ದು, ಮುಷ್ಕರ ನಿಂತಿರುವ ಬಗ್ಗೆ ನಾಳೆ ಮಾಹಿತಿಯನ್ನ ನೀಡಬೇಕು, ಇಲ್ಲವಾದ್ರೆ ನಾಳೆ ನ್ಯಾಯಾಂಗ ನಿಂದನೆ ಕೇಸ್ ದಾಖಲು ಮಾಡೋದಾಗಿ ಹೈಕೋರ್ಟ್ ಸಿಜೆ ವಿಭು ಭಕ್ರು ಹಾಗೆ ನ್ಯಾಯಮೂರ್ತಿ ಸಿಎಂ ಜೋಶಿ ಅವರಿದ್ದಂತಹ ದ್ವಿಸದಸ್ಯ ಪೀಠ ಎಚ್ಚರಿಕೆಯನ್ನ ನೀಡಿದೆ. ಸಾರಿಗೆ ನೌಕರರ ಮುಷ್ಕರಕ್ಕೆ ಸಂಬಂಧಪಟ್ಟ ಹಾಗೆ ಸಲ್ಲಿಕೆ ಮಾಡಲಾಗಿದ್ದಂತಹ PIL ಅರ್ಜಿಯನ್ನ ವಿಚಾರಣೆಯನ್ನ ನಡೆಸಲಾಯಿತು. ವಾದ ಪ್ರತಿವಾದವನ್ನ ಆಲಿಸಿದಂತಹ ದ್ವಿಸದಸ್ಯ ಪೀಠ 4 ಸಾರಿಗೆ ನಿಗಮಗಳ ನೌಕರರ ಸಂಘಕ್ಕೆ ನೋಟಿಸ್ ಅನ್ನ ಕೂಡ ನೀಡಿದೆ. ನೋಡಿ, ಇದೇ ಸಂದರ್ಭದಲ್ಲಿ ಮುಷ್ಕರವನ್ನ ಏನಾದ್ರೂ ಮುಂದುವರಿಸಿದ್ರೆ, ತಮ್ಮ ಹಠವನ್ನ ಬಿಡದೆ ಮುಂದುವರಿಸಿದ್ರೆ ಎಸ್ಮಾ ಅಡಿಯಲ್ಲಿ
ಸರ್ಕಾರ ಕ್ರಮವನ್ನ ಕೈಗೊಳ್ಳಬಹುದು ಎನ್ನುವಂತಹ ಸೂಚನೆಯನ್ನ ಕೂಡ ಸರ್ಕಾರಕ್ಕೆ ನೀಡಿರುವಂಥದ್ದು. ಹೈಕೋರ್ಟ್ ತರಾಟೆಗೆ ಸಾರಿಗೆ ನೌಕರರ ಸಂಘಟನೆಯ ಜಂಟಿ ಕ್ರಿಯಾ ಸಮಿತಿಯ ಪರ ವಕೀಲರು ತಬ್ಬಿಬ್ಬಾಗಿದ್ದಾರೆ ಒಂದು ಕಡೆ. ಹಾಗೆ ನಾಳೆ ಸಾರಿಗೆ ಮುಷ್ಕರ ನಡೆಸೋದೇ ಇಲ್ಲ ಅಂತ ನೌಕರರ ಸಂಘಟನೆಯ ಪರ ವಕೀಲರು ಹೈಕೋರ್ಟ್ಗೆ ತಿಳಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಅನಂತ್ ಸುಬ್ಬುರಾವ್ ಅವರು ಕೂಡ ಪ್ರೆಸ್ ಮೀಟ್ನಲ್ಲಿ ಮಾತನಾಡಿದ್ರು. ಹೈಕೋರ್ಟ್ ವಕೀಲರ ಹತ್ರ ಮಾತನಾಡಿದ್ದೀವಿ. ಆ ವಕೀಲರ ಅಡ್ವೈಸ್ ಮೇರೆಗೆ ನಾವು ಮುಷ್ಕರವನ್ನು ಮುಂದೂಡಿದ್ದೀವಿ. ಮತ್ತು ಎಲ್ಲ ಕೆಲಸಗಾರರಿಗೂ ಮುಷ್ಕರ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಿ ಡ್ಯೂಟಿಗೆ ಹಾಜರಾಗಿ ಅಂತ ಹೇಳ್ತಾ ಇದ್ದೀವಿ. ಮತ್ತು ನೆಕ್ಸ್ಟು ಹೈಕೋರ್ಟ್ ಹಿಯರಿಂಗ್ ಆಗುತ್ತೆ. ನಾವು ಕೇಸಲ್ಲಿ ಪೂರ್ಣವಾಗಿ ಭಾಗವಹಿಸಿ ಸರ್ಕಾರಕ್ಕೆ ಡೈರೆಕ್ಷನ್ ಕೂಡ ಕೊಡಿ ಅಂತ ಕೋರ್ಟನ್ನು ನಾವು ಕೇಳ್ತೀವಿ. ನಮ್ಮ ಜೊತೆ ಮಾತುಕತೆ ಮಾಡಿ ಸೆಟ್ಲ್ ಮಾಡಿ ಅಂತ. ಇನ್ ದಿ ಮೀನ್ ಟೈಮ್ ನಾವು ಸರ್ಕಾರಕ್ಕೆ ಕೇಳಿದು ನೀವೇ ಶುರು ಮಾಡಿದ್ದು, ವೆಯ್ಟ್ ಮಾಡಿಬಿಡಿ, ಮಾತುಕತೆ ಮೂಲಕ ಬಗೆಹರಿಸಿ. ಯಾಕೆಂದರೆ ಸಮಸ್ಯೆ ಸ್ಟ್ರೈಕ್ ಮುಂದೂಡಿರ್ಬೋದು, ಬಟ್ ಸಮಸ್ಯೆ ಬಗೆಹರಿಲ್ಲದಿದ್ದರೆ ಆ ಒಂದು ಆಕ್ರೋಶ ವರ್ಕರ್ಸ್ ಮನಸ್ಸಲ್ಲಿ ಇರುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ, ವಾತಾವರಣ ಕೂಲ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಸರ್ಕಾರ. ಇವಾಗಿನಿಂದಲೇ ಹೇಳಿದ್ವಿ, ಸಾಧ್ಯವಾದರೆ ಈಗಲೇ ಕ್ಷಣದ, ಯಾಕೆಂದ್ರೆ ಡಿಪೋ ಸುತ್ತಮುತ್ತಾನೆ ಇರ್ತಾರೆ. ಅದರಿಂದ ಸಾಧ್ಯವಾದ ತಕ್ಷಣ ಹೋಗ್ಬಿಡಿ. ಹೈಕೋರ್ಟ್ ಕೂಡ ನೋಟಿಸ್ ಕೊಟ್ಟಾಗ ಕಮ್ಮಿ ಬಂದಾಗ ಅದ್ರಲ್ಲಿ ಹೇಳಿದಂತೆ ಇವತ್ತು ಹೈಕೋರ್ಟ್ ಕೂಡ ಕ್ರಮ ಆಗಿದೆ. ಅಷ್ಟೊಂದು ಕಾನೂನು ಬಗ್ಗೆ ಗೊತ್ತಿಲ್ಲ ನಿಮ್ಗೆ? ಅಲ್ಲ, ಕರ್ಮ ನಾವು ನಮ್ಮ ಅಡ್ವೊಕೇಟ್ ಕನ್ಸಲ್ಟ್ ಮಾಡಬೇಕಲ್ಲ. ನಿಮ್ಮ ಅಡ್ವೊಕೇಟ್ ಅಲ್ಲ, ಅಡ್ವೊಕೇಟ್ ರಾತ್ರಿ 10 ಗಂಟೆಯಲ್ಲಿ ಯಾರು ಅಡ್ವೊಕೇಟ್ಗೆ ಹೋಗ್ತಾರೆ? ರಾತ್ರಿ ಬೆಳಗ್ಗೆ ಕಳಿಸಿದೀವಿ. ಅವರು ಕೋರ್ಟ್ಗೆ ಅಪಿಯರ್ ಆಗಿದ್ದಾರೆ ಇವತ್ತು. ವಿಚಾರಣೆ ವೇಳೆಯೂ ಕೂಡ ಅದನ್ನೇ ಹೇಳಿರೋದು. ನಾವು ನೋಟಿಸ್ ಸ್ವತಃ ಅಡ್ವೊಕೇಟ್ ಜಂಟಿ ಕ್ರಿಯಾ ಸಮಿತಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅಷ್ಟ್ರ ಮೇಲೂ ನೀವು ಮುಷ್ಕರ ಮಾಡ್ತೀವಿ ಅಂತ ಹೇಳಿರುವಂತದ್ದು ಸರಿಯಲ್ಲ. ಯಾಕೆ ಅವ್ರ ಮೇಲೆ ಯಾಕೆ ನ್ಯಾಯ? ಇಲ್ಲ, ನಮ್ಮ ಅಡ್ವೊಕೇಟು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಜಂಟಿ ಕ್ರಿಯಾ ಸಮಿತಿಗೆ ನೋಟಿಸ್ ಕೊಟ್ಟಿಲ್ಲ. ಅನಂತ್ ಸುಬ್ಬರಾವ್ ಪ್ರೆಸಿಡೆಂಟ್ ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ನೋಟಿಸ್ ಕೊಟ್ಟಿದೆ. ಅವ ಸ್ಟ್ರೈಕ್ ಕರೆ ಕೊಟ್ಟಿಲ್ಲ ಈ ಜಂಟಿ ಕ್ರಿಯಾ ಸಮಿತಿಗೆ. ಇವಾಗ ಅವರೇ ಹೇಳಿದ್ದಾರೆ ಇಡೀ ಜಂಟಿ ಕ್ರಿಯಾ ಸಮಿತಿಗೆ ನೋಟಿಸ್ ಕೊಡಿ ಅಂತೆಲ್ಲ ಹೇಳಿದ್ದಾರೆ. ಆದ್ದರಿಂದ ನಾವು ನೆಕ್ಸ್ಟ್ ಕೋರ್ಟ್ ಪ್ರೊಸೀಡಿಂಗ್ಸ್ ಅನ್ನು ನಾವು ಅದರಲ್ಲಿ ಭಾಗವಹಿಸ್ತೀವಿ. ಮತ್ತೆ ಇವಾಗ ಸ್ಟ್ರೈಕ್ ಅನ್ನು ನಾವು ಸಸ್ಪೆಂಡ್ ಮಾಡಿದ್ದೇವೆ ಕೋರ್ಟ್ ಆರ್ಡರ್ ಮೇರೆಗೆ. ಸರ್, ಈಗ 7ನೇ ತಾರೀಕು ಮತ್ತೆ ಹಿಯರಿಂಗ್ ಇದೆ ಸರ್. ಅಲ್ಲಿ ತನಕ ಸ್ಟ್ರೈಕ್ ಇಲ್ಲ, ಸ್ಟ್ರೈಕ್ ಈಗಲೇ ಸ್ಟ್ರೈಕ್ ಸಸ್ಪೆಂಡ್ ಮಾಡಿದ್ದೀವಿ. ಮುಂದೆ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಮಾತುಕತೆ ಕರಿಬಹುದು, ಕೋರ್ಟ್ ಡೈರೆಕ್ಷನ್ ಕೊಡಬಹುದು. ಸಿನ್ಸ್ ಕೋರ್ಟ್ ಹ್ಯಾಸ್ ಇಂಟರ್ವೀನ್ಡ್, ವಿ ವೇಟ್ ಫಾರ್ ಇಟ್. ಇಷ್ಟು ತಿಂಗಳೇ ಕಾದಿದ್ದೀವಿ. ಅದು ನಮ್ದೇ ತಕರಾರಿಲ್ಲ. ಮುಷ್ಕರ ಕೈ ಬಿಟ್ಟಿಲ್ಲ, ಮುಂದೂಡಿದ್ವಿ. ಎರಡೇ ಇಲ್ಲಿದ್ದನ್ನು ಹಿಂಗೆ ಹಾಕಿದ್ದೀವಿ ಅಷ್ಟೇ. ಇದು ತೆಗೆದಿಲ್ಲ. ಅದು ಕೋರ್ಟ್ ಡಿಸಿಷನ್ ಮೇಲೆ ಹೋಗುತ್ತೆ. ಸಪೋಸಿಂಗ್ ಗೌರ್ಮೆಂಟ್ನವ್ರು ಕರೀತಾರೆ ಮಾತುಕತೆಗೆ. ಅದುವರೆಗೆ ನಾನೇನು ಹೇಳ್ತೇನೆ, ಗೌರ್ಮೆಂಟ್ಗೂ ಮ್ಯಾನೇಜ್ಮೆಂಟ್ಗೂ ಈ ಶಿಸ್ತಿನ ಕ್ರಮ ಅದು ಇದು ಕುಣಿದಾಡ್ತಿರಲಿಲ್ಲ. ಸ್ವಲ್ಪ ನಿಲ್ಲಿಸಿ, ಯಾವುದಕ್ಕೂ ಕೈ ಹಾಕ್ಬಿಡಿ. ನೀವು ಹಂಗೆ ಕೈ ಹಾಕಿದ್ರೆ ವಾತಾವರಣ ಮತ್ತೆ ಕಲುಷಿತ ಆಗುತ್ತೆ. ಇವಾಗ ಕೋರ್ಟ್ ಯಾತಕ್ಕೆ ನಾವು ಸಸ್ಪೆಂಡ್ ಮಾಡಿತ್ತು? ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಲಿ ಮಾತುಕತೆಗೆ ಅಂತ ಮಾಡಿದೆ. ಆದ್ದರಿಂದ ಸ್ಟೇಟಸ್ ಕೋ ಮೇಂಟೈನ್ ಮಾಡಿ ಅಂತ ನಾನು ಅವ್ರಿಗೆ ಕೇಳ್ಕೊತೀನಿ. ನಿಮ್ಮ ಸುತ್ತೋಲೆ ಎಲ್ಲ ಬದಿಗೊತ್ತಿ ಲಘುಮುಖದಲ್ಲಿ ನೆಗೋಸಿಯೇಷನ್ಗೆ ಬನ್ನಿ. ನಾವು ಕೇಳಿರೋದೇನು ಸಂಸ್ಥೆ ಮಾರುವಂಥ ಡಿಮಾಂಡ್ ಇರಲ್ಲ, ಆ ಡಿಮಾಂಡ್ ಈಡೇರಿಸಿ ಒಂದು ಕೈಗಾರಿಕಾ ಶಾಂತಿನ ನೆಲೆಸುವಂಗೆ ಮಾಡಿ ಅಂತ ಕೇಳ್ಕೊತೀವಿ. ಉಲ್ಲಂಘನೆ ಮಾಡಿದ್ರು ಎಸ್ಮಾ ಕಾಯ್ದೆ 9ರಡಿ ಅವರನ್ನ ಬಂಧಿಸುವಂತದ್ದು ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿದೆ. ಮುಷ್ಕರನೇ ವಾಪಸ್ ಮುಷ್ಕರ ಮುಂದೂಡಿರೋದ್ರಿಂದ ಎಸ್ಮಾ ಕಾಯ್ದೆ ಉಲ್ಲಂಘನೆ ಬರಲ್ಲ. ಎಸ್ಮಾ ಕಾಯ್ದೆ ಉಲ್ಲಂಘನೆ ಹೇಗೆ ಬರುತ್ತೆ? ಇಲ್ಲ, ಅವ್ರಿಗೆ ನಾವು ಕರೆ ಕೊಟ್ಟಿಲ್ಲ. ಸ್ಟ್ರೈಕ್ ಮುಂದಕ್ಕೆ ಹಾಕಿದೀವಿ.